ಹಲೋ ಫ್ರೆಂಡ್ಸ್, ಎಲ್ಲರೂ ಚಹಾ ಆಗೈತೆ ಅನ್ಕೋತೇನ್ರಿ. ಈಗ 8 ಗಂಟೆ ಯಾಕೆ ಬಂದೈತ್ರಿ. ನಾವು ಚಹಾ ಆಗ ಕುಡ್ದು ಬಿಡ್ರಿ. 6:30 ಅಂದ್ರೆ 5:30 ಅಂದ್ರೆ ಚಹಾ ಕುಡಿತೀವ್ರಿ. ಈಗ ಸಾಯಂಕಾಲ ಮತ್ತು ವಿಡಿಯೋ ಯಾಕೆ ಮಾಡಕತ್ತನಂತಂದ್ರೆ ನಿಮ್ಗೆ ಬಿರಿಯಾನಿ ಮಾಡೋದು ನಾನು ರೆಸಿಪಿ ಹೇಳ್ಕೊಡ್ತೀನಿ ಸಿಂಪಲ್ಲಾಗಿ ಅಂತ ಹೇಳಿದ್ದೀನಿ ರೀ. ಅದಕ್ಕಾಗಿ ವಿಡಿಯೋ ಮಾಡಕತ್ತೀನಿ ನೋಡ್ರಿ. ಏನು ಬಿರಿಯಾನಿ ಸಿಂಪಲ್ ರೆಸಿಪಿ ಏನಪ್ಪ ಅಂತಂದ್ರೆ, ನಾ ಅರ್ಧ ಕೆ.ಜಿ ಚಿಕನ್ ತೊಗೊಂಡೇನಿ ರೀ. ಅರ್ಧ ಕೆ.ಜಿ ಚಿಕನ್ಗೆ ಅರ್ಧ ಕೆ.ಜಿಗಿಂತ ಸ್ವಲ್ಪ ಜಾಸ್ತಿ ಅದಾವೆ ರೀ. ಅಕ್ಕಿ ಸ್ವಲ್ಪ ಜಾಸ್ತಿನ ತೊಗೊಂಡೇನಿ ರೀ ನಾನು. ನೀವು ಅಷ್ಟು ಸ್ವಲ್ಪ ಜನ ಇದ್ರೆ ತೊಗೋಬೋದು ರೀ. ಅರ್ಧ ಕೆ.ಜಿ ತೊಗೋಬೋದು, ಅರ್ಧ ಕೆ.ಜಿಗಿಂತ ಕಮ್ಮಿ ತೊಗೋಬೋದು. ನಾ ಅರ್ಧ ಕೆ.ಜಿ ಮೇಲೆ ಒಂದು ಸ್ವಲ್ಪ ಹಾಕೀನಿ ರೀ. ಚಲೋ ಅಕ್ಕಿ ಯಾವ ಅಕ್ಕಿ ಅಂತಂದ್ರೆ ಇದ್ರ ಬಿರಿಯಾನಿ ಅಕ್ಕಿ ಅಲ್ಲ ರೀ. ನಾವು ಜೀರಾ ರೈಸ್ ಅಂತ ಹೇಳಿ ಬರ್ತದೆ ರೀ. ಈ ಥರದ್ದು ಇದು ಅಕ್ಕಿ ಇದ್ದಾಗ ತೋರಿಸ್ಬೇಕಾಗಿತ್ತು ರೀ. ನಾನು ನಿಮಗೆ ಗೊತ್ತಾಗ್ತಿತ್ತು. ಜೀರಾ ರೈಸ್ ನೋಡಿರಿ, ನಾವು ಇದನ್ನ ಯೂಸ್ ಮಾಡ್ತೀವಿ ಬಿರಿಯಾನಿಗೆ. ಇದು ನಮ್ಗೆ ಚಲೋ ಬರ್ತೈತೆ ರೀ. ಹೀಗಾಗಿ ನಾವು ಬಿರಿಯಾನಿ ರೈಸ್ ಅದು ತಂದಿದ್ದೀವಿ ರೀ. ಆದ್ರೆ ಅದು ಅಷ್ಟೊಂದು ಸೈದಾಗೋದಿಲ್ಲ ರೀ, ನಮಗೆ ಸರಿ ಆಗಲಿಲ್ಲ. ನೀವು ಬೇಕಾದ್ರೆ ಬಿರಿಯಾನಿ ರೈಸ್ ಬಳಸ್ಬೋದು ರೀ. ಬಾಸ್ಮತಿ ಅಕ್ಕಿ ನಾವು ಇವನ್ನ ಯೂಸ್ ಮಾಡ್ಕೊತ ಬಂದೀವಿ ರೀ. ಅದಕ್ಕಾಗಿ ಈಗ ನೋಡಿರಿ, ನಾನು ತೊಗೊಂಡಿಪ್ಪ. ಈಗ ಇಲ್ಲಿ ಕುಕ್ಕರ್ದಾಗ ಅನ್ನನ ಕುದಿಯಾಕಿರ್ತೀನಿ ರೀ. ಇವನ್ನ ಹಾಕೀನಿ. ಸ್ವಲ್ಪ ಎಣ್ಣೆ ಕೊತ್ತಂಬರಿ ಹಾಕಿ ಅನ್ನ ಸ್ವಲ್ಪ ಅರ್ಧ ಬೇಯ್ಬೇಕು ರೀ. ಅಲ್ಲಿ ಅರ್ಧ ಬೇಯ್ದ್ರೊಳಗೆ ಅಂತಂದ್ರೆ ನಾ ಅಲ್ಲಿ ಇದು ಮಾಡ್ಕೊಂಡು ಇದನ್ನ ಈರುಳ್ಳಿ ಹುರಿದು ಇಟ್ಕೊಂಡೇನಿ ರೀ. ಉಳ್ಳಾಗಡ್ಡಿ ಮ್ಯಾಲೆ ಸ್ವಲ್ಪ ಹಾಕಾಕಂತ ಹೇಳಿ ಇಲ್ಲೇ ಹಸಿಮೆಣ್ಸಿನ್ಕಾಯಿ, ಉಳ್ಳಾಗಡ್ಡಿ, 2 ಟೊಮ್ಯಾಟೊ ಹಣ್ಣು, 2 ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಇಲ್ಲಿ ಏನು ಮಾಡಿ ಏನಂತಂದ್ರೆ ಅದು ಇದ್ರೊಳಗೆ ಇಲ್ಲಿ ನೋಡಿರಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡೀನಿ. ಇದ್ರಾಗ ಏನು ಹಾಕಿನಿ ಅಂತ ಅರ್ಧ ಕಿಲೋ ಚಿಕನ್ಗೆ ನಾನು 2 ಚಿಕನ್ ಮಸಾಲೆ ಹಾಕೀನಿ ರೀ. ನೀವು ಬಿರಿಯಾನಿ ಮಸಾಲೆ ಇದ್ರೂ ಹಾಕ್ಬೋದು. ನಾನು ಬಿರಿಯಾನಿ ಮಸಾಲೆ ಖಾಲಿ ಆಗೈತೆ ರೀ. ಹೀಗಾಗಿ ನಾನು ಚಿಕನ್ ಮಸಾಲೆ ಹಾಕೀನಿ. ಚಿಕನ್ ಮಸಾಲೆ ಮತ್ತು ಖಾರ, ಉಪ್ಪು, ಅರಿಶಿನ ಪುಡಿ, ಕೊತ್ತಂಬರಿ, ಸ್ವಲ್ಪ ನಿಂಬೆ ರಸ, ಮಸಾಲೆ, ಉಪ್ಪು ಇದನ್ನೆಲ್ಲ ಹಾಕಿ ಇದನ್ನು ಮಿಕ್ಸ್ ಮಾಡಿಟ್ಟು ನೋಡಿರಿ. ಮುಚ್ಚಿ ಸ್ವಲ್ಪ ಅದು ಹೊಂದ್ಕೋಬೇಕು ರೀ ಅದ್ರ ಜೋಡಿ. ಅದೆಲ್ಲ ಸ್ವಲ್ಪ ಸೆಟ್ ಆಗೋರಾಗ ಅಂತಂದ್ರೆ ಇಲ್ಲೇ ಅನ್ನ ಆಗೈತಿಲ್ಲ ನೋಡ್ಬೇಕು ರೀ. ಅಂದ್ರೆ ಅರ್ಧ ಬೇಯ್ಬೇಕು ರೀ. ಅದ್ರ ಒಳಗೆ ಹಾಕಿ ಮತ್ತು ಚಿಕನ್ ಒಂದು ಸ್ವಲ್ಪ ಅರ್ಧ ಬೇಯ್ದ್ರೆ ಭಾಳಷ್ಟು ಬೇಕಂದ್ರೆ ಭಾಳ ಮಿಜ್ಜಿ ಆಕೈತ್ರಿ ಇದು. ಹೀಗಾಗಿ ನಾವು ತಿಂತಡ್ರಿ. ಇದು ಬಸಿಬೇಕ್ರಿ. ಇದನ್ನು ತೆಗೆದು ಈಗ ಉಪ್ಪು ಮತ್ತು ಗಾಂಧಿ ಎಣ್ಣೆ, ಕೊತ್ತಂಬರಿ ಹಾಕಿದನ್ನ ಇದು ಮಾಡೀನಿ ರೀ. ಅನ್ನ ಕುದಿಯಕ್ಕೆ ಇಟ್ಟೀನಿ ರೀ. ಅದು ಕುದ್ದತ್ರಿ. ಈಗ ಬಂದತ್ರಿ. ಅದರ ಬಿರಿಯಾನಿ ಮಾಡು ಅದಕ್ಕೆ ಬಂದೈತ್ರಿ. ಹೀಗಾಗಿ ನಾನು ಅದಕ್ಕೆ ಸಣ್ಣಗೆ ಇಟ್ಕೊಂಡು ಅದನ್ನ ಅನ್ನನ ಬಸ್ಸು ತಗೋತೀನಿ ರೀ. ಅದನ್ನ ಸ್ಟ್ಯಾಂಡು ಸ್ಟ್ಯಾಂಡ್ ಇಲ್ಲ ಕಾರ್ನರಿಲ್ಲ ರೀ. ಈ ಸಣ್ಣಗ್ಯಾಗ ಅದನ್ನ ತಂದು ಹುರ್ಕೊಂಡು ಅನ್ನ ಬಸ್ಕೊತೀನಿ ರೀ. ಭಾಳ ಈಜಿ ಐತ್ರಿ ನಾ ಮಾಡೋದು. ಇದೇನು ದೊಡ್ಡ ಗದ್ದೆ ಏನಲ್ರಿ. ಮತ್ತು ಮಟನ್ ಮಾಡ್ಬೇಕಂತ ರೀ. ಮಟನ್ದು ಒಂದು ಸಲ ನಾನು ಮಟನ್ದು ಬಿರಿಯಾನಿ ಮಾಡೋದು ಒಂದು ಸಲ ನಿಮ್ಗೆ ರೆಸಿಪಿ ನಾನು ಹೇಳ್ತೀನಿ ರೀ, ವಿಡಿಯೋ ಮಾಡ್ತೀನಿ ರೀ. ನೋಡ್ರಿ, ಇದು ಅನ್ನ ಬೆಂದೈತಿ. ಇದನ್ನ ಇದಕ್ಕೆ ಬಸ್ಸದ್ದು ತಗೋತೀನಿ ರೀ. ಇದಕ್ಕೆ ಹಿಂದೆ ಒಳಗಡೆ ಅಕ್ಕಿ ಉಳಿರ್ತೈತಲ್ರಿ. ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಇದಕ್ಕೆ ಅನ್ನದ ಎಲ್ಲಿ ಹಾಕೋಬೇಕ್ರಿ. ಅಂದ್ರೆ ಭಾಳ ಸಖತ್ ಟೇಸ್ಟಿ ವಾಸನೆ ಬರ್ತೈತೆ ರೀ. ಮತ್ತು
ಸುಮ್ಮನೆ ಹಾಕಿದ್ರಿ ನಾನು ಇಲ್ಲದಕ್ಕಾಗಿ ಹಾಕೊಳಕ್ಕಿಲ್ಲ. ಆಗ್ಯಾವ್ರಿ ಖಾಲಿಗೆ ಒಂದಿಲ್ಲಿ ಅದನ್ನೆಲ್ಲ ಈ ಥರ ಬಸ್ಸ್ಕೊಂಡು ಇಟ್ಕೊಬೇಕು. ಈ ಅಕ್ಕಿನ ನೀವು ಯೂಸ್ ಕೂಡ ಮಾಡ್ಬೋದ್ರಿ. ಹೆಂಗಂತಂದ್ರೆ ಸ್ವಲ್ಪ ಅರ್ಧದಿಂದ ಇದನ್ನ ಬೆಳಗ್ಗೆ ಹೊತ್ತು ಮಾಡಿದೀವಿ ಅಂತಂದ್ರೆ ರೀ ಇದು ಅನ್ನ ಕುದಿಸಿದಂಥ ನೀರು ರೀ, ನಾವು ಎಣ್ಣೆ ಕೊತ್ತಂಬರಿ ಏನು ಹಾಕ್ಲಾರ್ದ ಕುದಿಸ್ಬೇಕು ರೀ. ಈ ನೀರು ನಾವು ತಲೆಗೆ ಹಚ್ಕೋಬೋದು ರೀ. ತಲೆಗೆ ಹಚ್ಕೋಬೋದ್ರಿ. ಕೂದಲ ಶೈನಿಂಗ್ ಏನು ಹೋಗ್ತಾವಂತ್ರಿ. ನಾನು ಒಂದು 2 ಸಲ ಟ್ರೈ ಮಾಡೀನಿ ರೀ, ನಮ್ಗೆ ಸ್ವಲ್ಪ ರಿಸಲ್ಟ್ ಸರಿ ಬಂದದ್ರಿ. ಅದಕ್ಕೆ ನಾನು ಒಂದು 2 ಟೈಮ್ ಬೆಳಿಗ್ಗೆ ಮಾಡಿದ್ದೀನಿ ರೀ. ಬಿರಿಯಾನಿ ಹಿಂಗಾಗಿ ಮಾಡಿದಕ್ಕಾಗಿ ಅದು ಅನ್ನದ್ದು ನೀರ ತೆಗೆದಿಟ್ಟಿದ್ದೀನಿ ರೀ. ಈಗ ತೆಗೆದಿಟ್ರೆ ಸುಮ್ಮನೆ ಅಲ್ಲೇ ಇಲ್ಲಿ ಬಿದ್ದಾಡಿ ಕೈ ಬರ್ತಾವೆ. ನೀರು ಎಲ್ಲ ಬರ್ತದೆ. ಚಿಕನ್ ಈಗ ಇದು ಬಿಟ್ಟು ಇಬ್ರು ನೋಡ ಹೆಂಗೆ ಅವ್ನು ಕೂಡ ಹಚ್ಕೊಳತಿ ಈಗ ಮತ್ತು ಇದನ್ನ ಕುಕ್ಕರ್ ಗ್ಯಾಸ್ ಮೇಲೆ ಇಟ್ಕೊಂಡೇನ್ರಿ. ಗ್ಯಾಸ್ ಸ್ವಲ್ಪ ಜೋರ ಇಟ್ಕೊಂಡೇನ್ರಿ. ಎಣ್ಣೆ ಹಾಕ್ಕೊಳತ್ತೀನಿ ನೋಡ್ರಿ. ಎಣ್ಣೆ ಸ್ವಲ್ಪ ಜಾಸ್ತಿ ಆದ್ರನ ಇದು ಸ್ವಲ್ಪ ಚಲೋ ಆಕೈತ್ರಿ. ಎಣ್ಣೆ ಹಾಕಿದ್ದಿಂದ ಜೀರಿಗೆ ತಗೊಂಡೇನ್ರಿ. ಜೀರಿಗೆನ ಸ್ವಲ್ಪ ಹಿಂಗೆ ತಿಕ್ಕಿ ಹಾಕ್ತೇನೆ ನೋಡ್ರಿ. ಅದಾದಿಂದ ನಾವು ಏನು ಹೆಚ್ಚಿಟ್ಕೊಂಡಿದ್ದೀವಿ ಟೊಮೆಟೊವನ್ನು ಮತ್ತು ಮೆಣಸಿನ್ಕಾಯಿ ಈರುಳ್ಳಿ ಇವನ್ನ ಒಂದೊಂದಾಗಿ ಹಾಕ್ಕೊತ ಹೋಗ್ಬೇಕ್ರಿ. ಈಗ ನಾನು ಮೆಣಸಿನ್ಕಾಯಿ ಹಾಕ್ತೇನೆ ರೀ. ಹೊರ ತೆಗೆದು ಉಗ್ದತ್ತಾವ ನೀವು ಅಪ್ಪ ಉಗ್ದಾನ ಎಲ್ಲ ಎಲ್ಲ ಉಗ್ದಾನ ಅಂತ ಇರ್ತದೆ. ಈಗ ಉಳ್ಳಾಗಡ್ಡಿ ಹಾಕ್ಕೊಳತ್ತೇನೆ ರೀ. ಈಗ ಟೊಮೆಟೊ ಹಣ್ಣು ಹಾಕೋತೇನೆ ರೀ. ಕೊತ್ತಂಬರಿನ ಹಾಕೋದಿಲ್ಲ ರೀ. ಮ್ಯಾಲೆ ಅನ್ನದ ಮೇಲೆ ಹಾಕಬೇಕು ರೀ. ಹಿಂಗಾಗಿ ನಾನು ಚಿಕನ್ ಏನು ಕಲಿಸ್ಕೊಂಡು ಇಟ್ಕೊಂಡಿಲ್ಲ ಮಸಾಲೆ ಹೋಗಿ ಅದ್ರೊಳಗೆ ಹಾಕ್ತೇನೆ ರೀ. ಈಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಥರ ಹಾಕ್ಬೇಕು ರೀ. ಈಗ ಅದು ಎಲ್ಲ ಇದಾಗೈತ್ರಿ. ಟೊಮೆಟೊ ಹಣ್ಣು ಉಳ್ಳಾಗಡ್ಡಿ ಎಲ್ಲ ಬೆಂದೈತ್ರಿ. ಅದಕ್ಕೆ ಈಗ ನಾವು ಮಿಕ್ಸ್ ಮಾಡಿ ತೊಗೊಂತಿದ್ದೀವಲ್ಲ ರೀ ಏನು ಮಸಾಲೆ ಈ ಚಿಕನ್ನ ಅದ್ರೊಳಗೆ ಹಾಕ್ಬೇಕ್ರಿ.
ಸ್ವಲ್ಪ ತಿರುಗಾಡ್ಬೇಕ್ರಿ. ತಿರುಗಾಡಿ ಇದಕ್ಕೇನು ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ಹೋಗ್ಬೇಕ್ರಿ. ಅದಕ್ಕೊಂದು ಚೂರು ಅಂದ್ರೆ ಒಂದು ಚೂರು ನೋಡ್ರಿ ಇಷ್ಟ ಹಿಂಗೆ ಮಾಡಿ ಇದನ್ನೆಲ್ಲ ಹತ್ಕೊಂಡಂಥ ಮಸಾಲೆ ಎಲ್ಲ ತಾಟೆನ ಇದು ಮಾಡಿ ಇದು ಸ್ವಲ್ಪ ನೀರು ಹಾಕ್ಬೇಕ್ರಿ. ನೋಡಿ ಒಂದು ಸ್ವಲ್ಪ ಹಾಕಾತು ನೋಡ್ರಿ. ಅಂದ್ರೆ ಸ್ವಲ್ಪ ಚಿಕನ್ ಬೇಯಬೇಕಲ್ರಿ, ಹಿಂಗಾಗಿ ಒಂದು ಚೂರು ನೀರು ಬೇಕಾಕೈತ್ರಿ ಅದಕ್ಕೆ. ಯಾಕೆ ನಾವು ಅದನ್ನು ಮ್ಯಾಗಿಂದ ನೀರು ಯಾಕೆ ಹಾಕಿದ್ದೀವಿ ಅಂತಂದ್ರೆ ನಾವು ಅನ್ನನೂ ಅರ್ಧಂಬರ್ಧಾಗೆ ಬೇಯಿಸ್ಕೊಂಡಿರ್ತೀವಿ ರೀ. ಅದಕ್ಕೂ ಒಂದು ಸ್ವಲ್ಪ ನೀರಿನ ಅಂಶ ಬೇಕಾಗಿರ್ತೈತಿ. ಹೀಗಾಗಿ ನಾವು ಒಂದು ಸ್ವಲ್ಪ ಮಸಾಲೆ ಎಲ್ಲ ಹತ್ಕೊಂಡಿರ್ತೈತಲ್ರಿ ಅದನ್ನ ತೊಳೆದು ಅದಕ್ಕೆ ಹಾಕಿದ್ರೆ ಅದು ಸೇರಿದ್ರೆ ನಾನು ಮೇಲೆ ಅನ್ನಕ್ಕೆ ಹಾಕಕ್ಕಂತ ಹೇಳಿ ಕಲರ್ ನಾನು ಕಲರ್ ಕಲಿಸಿಟ್ಕೊಂಡೇನಿ ರೀ. ಇದು ಯಾವ ಕಲರ್ ಅಂತಂದ್ರೆ ಇದು ಸಿರದ ಕಲರ್ ರೀ. ಏನು ಬರ್ಕೊಳಕತ್ತಾರ ಜಗಳ ಇಡ್ತಾರೆ. ನನಗೆ ಸಾಕು ಹೋಗ್ಯದ ಕೂಗು ದಶಿನರ. ಇದು ಸಿರದ ಕಲರ್ ರೀ ನಾನು ತೊಗೊಂಡಿದ್ದೆ. ನೀವು ಬೇಕಾದ್ರೆ ಕೇಸರಿ ಇದ್ರೆ ಹಾಕ್ಕೋಬೋದು, ಬೇರೆ ಗ್ರೀನ್ ಕಲರ್ ಇದ್ರೆ ಹಾಕ್ಕೋಬೋದು. ಕಲರ್ ಬಳಸೋದು ಭಾಳ ಸ್ವಲ್ಪ ಕಲರ್ ಭಾಳ ಅಂದ್ರೆ ಭಾಳ ಬಳಸಕ್ಕೆ ಹೋಗ್ಬಾರ್ದ್ರಿ. ಯಾವಾಗಲೂ ಮ್ಯಾಲ ನಡಿತೈತ್ರಿ. ಅಂದ್ರೆ ದಿನನಿತ್ಯ ಮಾಡ್ಬೇಕಾದ್ರೆ ಬಳಸೋ ಹಂಗಿಲ್ಲ ರೀ. ಹೀಗಾಗಿ ನಾನು ಕೂಡ ಹಾಕೋದಿಲ್ಲ ರೀ. ನಮ್ಮ ಹುಡುಗರಿಗೆ ಅದು ಕಲರ್ ಹಾಕಿದ್ರೆ ಸ್ವಲ್ಪ ಅಣ್ಣ ಕಲರಾಗಿ ಕಾಣಿಸ್ತಲ್ರಿ. ಹಿಂಗಾಗಿ ಅವ್ರ ಹಾಕಂತ ಮುಕ್ಕಾಗಿ ಹಾಕಕತ್ತೇನೆ ರೀ. ಈಗ ನೋಡ್ರಿ ಈ ಥರ ಆಗೈತ್ರಿ ಚಿಕನ್ ಕುದಿಯಕತ್ತೈತಿ. ಎಣ್ಣೆ ಮೇಲೆ ನಿಂದ್ರಾತಲ್ರಿ, ಹಿಂಗೆ ಆಗ್ಬೇಕ್ರಿ. ಹಿಂಗಾದಾಗ ನಾವು ಇದಕ್ಕೆ ಅನ್ನ ಹಾಕೋಬೇಕ್ರಿ. ಇದಕ್ಕೀಗ ನಾನು ಅನ್ನ ಹಾಕೋತೀನಿ ರೀ. ಮೇಲೆ ಅದನ್ನು ಏನು ಬಸದಿಟ್ಕೊಂಡಿದ್ದೀವಲ್ರಿ ನಾವು ಹಾಕಿ ಸ್ವಲ್ಪ ಅನ್ನ ಮಾಡಿ ಅದನ್ನು ಸ್ವಲ್ಪ ಇದಕ್ಕೆ ಹಾಕ್ಕೋಬೇಕ್ರಿ. ಇದು ಕೂಡ ಎಷ್ಟು ಇನ್ನು ಸ್ವಲ್ಪ ಬಿಸಿ ಐತ್ರಿ. ಇನ್ನು ಒಂದು ಪ್ಲೇಟ್ ಸಹಾಯದಿಂದ ಅದಕ್ಕೆ ನಾವು ಹಾಕ್ಕೋಬೇಕ್ರಿ. ಅಂದ್ರೆ ಸುತ್ತಿರ್ತೈತಿ ಅನ್ನ. ನೋಡ್ರಿ ಎಷ್ಟು ಬೆಳ ಅಂತೈತಿ. ಇಷ್ಟಲ್ಲ ನಾವು ಬರೀ ಒಂದು ಇಷ್ಟು ಅನ್ನ ತಿನ್ಬೇಕಂತಂದ್ರೆ ಹೋಟೆಲ್ ಒಳಗೆ ಎಷ್ಟು ಕೊಡ್ಬೇಕು ರೀ ನಾವು? 80 ರೂಪಾಯಿ ಕೊಡಬೇಕು. ಇಲ್ಲ ಒಂದೊಂದು ಕಡೆ 100 ರೂಪಾಯಿ ಇರ್ತೈತಿ ಬಿರಿಯಾನಿ ತಿನ್ಬೇಕಂತಂದ್ರೆ. ಅದಕ್ಕೆ ಮನೆಯಲ್ಲೇ ಸ್ವಲ್ಪ ಮಾಡ್ಕೊಂಡು ತಿಂದ್ರೆ ಎಲ್ಲರಿಗೂ ಆಕೈತ್ರಿ. ಸ್ವಲ್ಪ ಈಡಾಕೈತಿ, ನಮಗೆ ಬಟ್ಟೆ ಕುಂತೈತಿ, ಬಟ್ಟೆ ತುಂಬೋಗಿ ತಿನ್ಬೋದು. ಆದ್ರೆ ಅಂಗಡಿ ಒಳಗಾದ್ರೆ ರೇಟ್ ದುಬಾರಿ ಆಗೈತಲ್ರಿ. ಹಿಂಗಾಗಿ ಅಲ್ಲಿ ಸ್ವಲ್ಪ ಅಂದ್ರೆ ಸ್ವಲ್ಪ ತಿನ್ನೋಕ್ಕಾಕೈತ್ರಿ. ಅವರು ಜಾಸ್ತಿ ಸೌಡಾ ಯೂಸ್ ಮಾಡ್ತಿರ್ತಾರೆ. ಮನೆಯಾಗಾದ್ರೆ ನಾವು ಫ್ರೀಯಾಗಿ ಎಷ್ಟು ಬೇಕು ಅಷ್ಟು ತಿನ್ಬೋದು. ಈಗ ಈ ಅನ್ನ ಇದ್ರೊಳಗೆ ಹಾಕ್ಕೊಳತ್ತೀನಿ ರೀ. ಏನು ಕಪ್ಪಲ್ದಾಗ ಏನು ನಿನಗೀಗ ಏನು ಮಾಡ ಅವನ ಏನು ಮತ್ತ ಈಗ ಅನ್ನ ಸ್ವಲ್ಪ ಹಾಕ್ಕೋಬೇಕು ನೋಡ್ರಿ. ನಾನು ಒಂದು ಸ್ಟೆಪ್ ಚಿಕನ್ ತೆಗೆದು ಸ್ವಲ್ಪ ಅದ್ರೊಳಗಿನ ತೆಗೆದು ಮತ್ತು ಮೇಲೆ ಸ್ಟೆಪ್ ಹಾಕ್ತಿರ್ತಾರೆ ರೀ. ನಾ ಹೆಂಗೆ ಮಾಡ್ತೀನಿ ಅಂತಂದ್ರೆ ಅರ್ಧ ಅನ್ನ ಹಂಗೆ ಹಾಕಿ ಅದ್ರ ಮೇಲೆ ಒಂದೆರಡು ಕೊತ್ತಂಬರಿ ಹಾಕ್ತೀನಿ ರೀ, ಹಸಿಮೆಣ್ಸಿನ್ಕಾಯಿ ಅವನ್ನ ಹಾಕಿ ಸ್ವಲ್ಪ ಕಲರ್ ಹಾಕ್ಕೋತೀನಿ ರೀ.
ಇಲ್ಲೊಂದು ಸ್ವಲ್ಪ ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ರೀ. ಮತ್ತು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಏನು ಹುರಿದು ಇಟ್ಕೊಂಡಿದ್ನಲ್ರಿ ಅದನ್ನು ಸ್ವಲ್ಪ ಹಾಕ್ಕೋತೀನಿ. ಹಾಕ್ಕೊಂಡು ಆಮೇಲೆ ಮತ್ತು ಇದೊಂದು ಸ್ಟೆಪ್ ಅದಕ್ಕೆ ಅನ್ನ ಹಾಕಿಬಿಡ್ತೀನಿ ರೀ. ನಾನು ಮೆಣಸಿನ್ಕಾಯಿ ಬಿರಿಯಾನಿ ಒಳಗೆ ಮೆಣಸಿನ್ಕಾಯಿ ತಿಂತೀನಿ ರೀ ನಾನು. ಹಿಂಗಾಗಿ ಅದಕ್ಕೆ ಒಂದು ಸ್ಟೆಪ್ದಾಗ ಒಂದೆರಡು ಹಾಕೀನಿ, ಇದಕ್ಕೊಂದೆರಡು ಹಾಕ್ಕೊತೀನಿ ರೀ. ಈಗ ಹಾಕಿದ್ದಿಂದ ಇದಕ್ಕೆ ಏನು ಮಾಡ್ಬೇಕಂತಂದ್ರೆ ಅನ್ನ ಹಾಕಿನ್ರಿ. ಈ ಥರ ಮೆಣಸಿನ್ಕಾಯಿ ಸ್ವಲ್ಪ ಕಲರ್ ಐತೆ ನೋಡ್ರಿ. ಇದನ್ನು ಈ ರೀತಿ ಹಾಕ್ಕೊಳತ್ತೀನಿ ರೀ. ನೀವು ಬೇಕಂದ್ರೆ ಹಾಕೋಬೋದು. ನಮಗೆ ಕಲರ್ ತಿನ್ನೋಕೆ ಇಷ್ಟ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೋಬೋದು ರೀ, ಅದೇನಿಲ್ಲ. ಈಗ ಹುರಿದಿಟ್ಕೊಂಡಿದ್ನಲ್ಲ ರೀ ಈರುಳ್ಳಿ ಉಳ್ಳಾಗಡ್ಡಿ ಇವನ್ನೆಲ್ಲ ಮತ್ತು ಕೆಳಗೊಂದು ಸ್ಟೆಪ್ ಹಾಕಿನ್ರಿ. ಈರುಳ್ಳಿ ಒಬ್ಬೊಬ್ರಿಗೆ ಇಷ್ಟ ಇರೋದಿಲ್ಲ, ತೆಗೆದು ಉಗಿತಿರ್ತಾರೆ ಉಳ್ಳಾಗಡ್ಡಿ ಅಂಥವ್ರು ಬೇಡ ಅಂದ್ರೆ ಬಿಡ್ಬೋದು ರೀ. ಕೊತ್ತಂಬರಿ ಜಾಸ್ತಿ ಹಾಕ್ಕೋಬೋದು ನಡಿತೈತಿ. ಈಗ ಇದ್ರ ಮೇಲೆ ನಾನು ಮತ್ತೆ ಕೊತ್ತಂಬರಿ ಹಾಕ್ಕೊಳತ್ತೀನಿ ರೀ. ಇದೆಲ್ಲ ಆದಿಂದ ಅದಕ್ಕೆ ಸ್ವಲ್ಪ ಸುತ್ತಲ ಇನ್ನೊಂದು ಚೂರ ಎಣ್ಣೆ ಹಾಕ್ಬೇಕು ರೀ. ನೋಡಿರಿ ಇದಾಗ ಹಾಕತ್ತೀನಿ ಅಲ್ರಿ. ಹಿಂಗೆ ಈ ಥರ ಎಣ್ಣೆ ಹಾಕೋದ್ರಿಂದ ಅದು ತಾಳ ಹತ್ಕೊಳ್ಳೋದಿಲ್ಲ ರೀ. ಅದಕ್ಕಾಗಿ ಹಾಕತ್ತಾನೆ. ಈಗ ಇದನ್ನು ಮುಚ್ಚಿ ಬಿಟ್ಟು ನೋಡಿರಿ. ಲಾಕ್ ಮಾಡ್ತೀನಿ ರೀ ಕುಕ್ಕರ. ಇದೆಲ್ಲ ಆ ಕಡೆ ಈ ಕಡೆ ಸ್ವಲ್ಪ ಅನ್ನ ಬಿಟ್ಟಿರ್ತೀವಿ. ಇದನ್ನೆಲ್ಲ ಸ್ವಚ್ಛ ಮಾಡ್ಕೊತೀನಿ ನೋಡ್ರಿ. ನಮ್ಮ ಮನೆಯವ್ರು ಕೂಡ ಬರತ್ತಾರಂತ್ರಿ. ಬಸ್ ಮಾಡಿ ರಂಗದಾಗಿರ್ಬೇಕು. ಬಾಡಿಗೆ ಧಾರವಾಡ ಹೋಗ್ಯಾರ್ರಿ ಅವರು ಬರಾಕತ್ತಾರಂತ. ಅವ್ರು ಬರೋದ್ರೊಳಗೆ ಊಟನೂ ರೆಡಿ ಆಗ್ತೈತ್ರಿ. ಎಲ್ಲ ಕುಡಿಸಿ ಊಟ ಮಾಡ್ತೀವ್ರಿ. ಈಗ ಮುಚ್ಚಳ ಮುಚ್ಚಿ ಸ್ವಲ್ಪ ಮೀಡಿಯಮ್ ಆಗಿಟ್ಟೇನ್ರಿ ಗ್ಯಾಸ. ಇದು ಒಂದು 5 ನಿಮಿಷ ಆದಿಂದ ರೆಡಿ ಆಕೈತ್ರಿ. ನಿಮಗೆ ತೋರಿಸ್ತೇನೆ ರೀ. ಯೂಟ್ಯೂಬ್ ಬ್ಲಾಗ್ ಅಥವಾ ಇನ್ಸ್ಟಾಗ್ರಾಮ್ ಯಾವುದೋ ವಿಡಿಯೋ ಮಾಡೋರಾಗಲಿ ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಹೆಣ್ಮಕ್ಳಿಗೆ ಸ್ವಲ್ಪ ಜನ ಅದಾರ ಹಂಗೆ ಕರೆಕ್ಟಾಗಿ ಅವ್ರಿಗೆ ತಲೆ ಓಡಿಸಿ ಇದನ್ನು ಮಾಡೋರು. ಆದ್ರೆ ನಾನು 1-2 ವಿಡಿಯೋದೊಳಗೆ ನನಗೂ ಕೂಡ ಸ್ವಲ್ಪ ಅದು ನೆನಪಾಗಿಲ್ಲ. ಅದಕ್ಕೆ ನಾನು ಎಲ್ಲ ಹೆಣ್ಮಕ್ಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನೀವು ವಿಡಿಯೋ ಮಾಡ್ಬೇಕಾತ ಅಂತ ಆದ್ರೆ ಎದೆ ಮೇಲೆ ಮೊದಲು ದುಪ್ಪಟ್ಟ ಹಾಕೋರಿ. ನಮ್ಮ ಕಡೆ ಇದಕ್ಕೆ ಓಡ್ನಿ ಅಂತೀವಿ ರೀ. ಓಡ್ನಿ ವೇಲ್ ಅಥವಾ ಓಡ್ನಿ ದುಪ್ಪಟ್ಟ ಎಲ್ಲ ಥರ ಅಂತಾರೆ ರೀ. ನಮ್ಮ ಕಡೆ ಜಾಸ್ತಿ ನಾವು ಓಡ್ನಿ ಅಂತೀವಿ ರೀ. ಅಂದ್ರೆ ತಲೆ ಮ್ಯಾಗಿನ ಸೆರಗು ಹಾಕು ಅಂತ ಅಂತಾರೆ ರೀ ನಮ್ಮ ಕಡೆ. ಅದಕ್ಕೆ ಜಾಸ್ತಿ
ಹೆಣ್ಮಕ್ಳಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದ್ರೆ ಎದೆ ಮೇಲೆ ನೀವು ವಿಡಿಯೋ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಾದ್ರೆ ಫೋನಿನ ಒಳಗಡೆ ಎಲ್ಲರಿಗೂ ಎಲ್ಲ ಕಡೆ ಹೋಗ್ತಿರ್ತೈತೆ ರೀ ವಿಡಿಯೋ. ಹೀಗಾಗಿ ಎದೆ ಮೇಲೆ ಹಿಂಗೆ ವೇಲ್ ಹಾಕ್ಕೊಂಡು ವಿಡಿಯೋ ಮಾಡಿರಿ ಅಂತಂದ್ರೆ ಎಲ್ಲ ಕಡೆ ಶೇರ್ ಆಗ್ತಿರ್ತೈತೆ ರೀ. ಒಳ್ಳೆ ನಮ್ಮ ಮನೆಯವರು, ನಮ್ಮ ಮನೆ ಬಾಜುಕಿನಾರಾಗಲಿ, ನಮ್ಮ ಊರು ಒಳಗಿನಾರಾಗಲಿ, ಹಿರಿಯರು ಕಿರಿಯರು ಎಲ್ಲ ನೋಡ್ತಿರ್ತಾರೆ ರೀ. ಹಿಂಗಾಗಿ ಸ್ವಲ್ಪ ನಮ್ದು ನಾವು ಹಂಗೆ ಸ್ವಲ್ಪ ಕೇರ್ಲೆಸ್ ಮಾಡಿಬಿಟ್ವಿ ಅಂತಂದ್ರೆ ನಮಗೂ ಸ್ವಲ್ಪ ಎಲ್ಲೋ ಅಲ್ಲೇ ಸ್ವಲ್ಪ ಮರ್ಯಾದೆ ಕಮ್ಮಿ ಆಗ್ಬೋದು ರೀ. ಏನಪ್ಪ ಈಕಿ ತಲೆ ಮ್ಯಾಗ ಸೆರಗಿಲ್ಲ, ಏನಿಲ್ಲ, ಎದೆ ಮೇಲೆ ಏನು ಹಾಕ್ಕೊಂಡಿಲ್ಲ, ಹಂಗೆ ವಿಡಿಯೋ ಮಾಡ್ತಾಳೆ ಅಂಥೇಳಿ ಅವ್ರು ಮಾತಾಡೋದ್ರಿಂದ ಹೊಳ್ಳಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಬೇಜಾರಾಗ್ಬೋದು ರೀ. ಎಲ್ಲೋ ವಿಡಿಯೋ ನೋಡಿ ಹಿಂಗೆ ಅಂಥೇಳಿ ಏನೋ ಅಂದ್ರೂ ನಮ್ಮ ಮನೆಯವ್ರಿಗೆ ಕೂಡ ಸ್ವಲ್ಪ ಬೇಜಾರಾಗೋದು. ಅದಕ್ಕೆ ಹೇಳಕತ್ತೇನೆ ರೀ, ಹೆಣ್ಮಕ್ಳು ಆದಷ್ಟು ಸ್ವಲ್ಪ ಎದೆ ಮೇಲೆ ವೇಲ್ ಹಾಕ್ಕೊಂಡು ವಿಡಿಯೋ ಮಾಡಿರಿ. ಇದು ನಮ್ಗೆ ಯಾರು ತಪ್ಪು ತಿಳ್ಕೊಕ್ ಹೋಗ್ಬೇಡ್ರಿ, ಇದು ನಮ್ಮ ಒಳ್ಳೇದಕ್ಕೆ ರೀ. ಅದಕ್ಕೆ ಹೇಳೀನಿ. ರೆಡಿ ಆಗೋದ್ರಾಗ ಬರ್ರಿ, ಇಲ್ಲೇ ಏನು ಮಾಡತ್ತಾರ ನೋಡೋಣ ನಮ್ಮ ಹುಡುಗರು. ಓದ್ಕೊಳಕತ್ತಾಳ. ಫಾನ್ ಹುಡುಗಬ್ಬವ ಏನೋ ರಿಪೇರಿ ಮಾಡತ್ತಾನ. ಇದು ಒಂದು ಹಿಂಗೆ ಕುಂತ್ಬಿಟ್ಟೈತ್ರಿ. ಅದು ಪ್ರೆಗ್ನೆಂಟ್ ಇತ್ತು ನಮ್ಮ ಬೆಕ್ಕ, ಅದ್ರ ಮರಿ ಬದುಕಲೇ ಇಲ್ಲರಿ, ಸಿಕ್ಕು ಪಾಪ. ಹಿಂಗಾಗಿ ನಾ ತೋರಿಸ್ಲಿಲ್ಲ, ಏನಾಗಿತ್ತು ಗೊತ್ತಿಲ್ಲ. ನಮ್ಮ ಹಿರಿಯ ಹುಡುಗನು ಇದು ಸ್ವಲ್ಪ ಓದ್ಕೊಂಡನ್ರಿ. ಓದ್ಕೊಂಡು ಮೊಹರಂಕ ಕರ್ಬಲ್ ಕರಿತಾರೆ ರೀ ನಮ್ಮ ಉತ್ತರ ಕರ್ನಾಟಕ ಸೈಡ್ ಎಲ್ಲ ರೀ. ಆ ಕರ್ಬಲ್ ಗುಣಿ ಮಾಡಕ್ಕಂಥೇಳಿ ಏನೋ ಮಾಡತ್ತಾನ್ರಿ ಹೊರಗೆ ನಮ್ಮ ಹಿರಿಯ ಹುಡುಗ. ಈಗ ಇದು ಆಗೈತೆ. ಇದನ್ನು ಹವಾ ಎಲ್ಲ ತಕ್ಕೋತೇನೆ ರೀ. ಗ್ಯಾಸ್ ಬಂದ್ ಮಾಡೀನಿ ರೀ. ಈಗ ಇದೆಲ್ಲ ಹವಾ ಹೋಗುತ್ತಾ ನಾನು ಕುಕ್ಕರ್ ಬಾಯಿ ತೆಗಿಬಾರ್ದು. ತೆಗೆದ್ರೆ ಬ್ಲಾಸ್ಟ್ ಆಗಿ ಸಂಭವ ಇರ್ತದೆ. ಅದಕ್ಕೆ ನೋಡ್ರಿ ಎಷ್ಟು ಚಂದ ಬಂದೈತಿ ಬಿರಿಯಾನಿ. ಇದು ಹೆಂಗೆ ಬಂದೈತೆ ಅಂತ ನಿಮಗೆ ತೋರಿಸ್ತೇನೆ ರೀ. ನಾನು ಮೆಣ್ಸಿನ್ಕಾಯಿ ಹಾಕಿದ್ದು ನೋಡ್ರಿ. ಮೆಣ್ಸಿನ್ಕಾಯಿ ಇದ್ರಾಗ ಕುದ್ದು ಎಷ್ಟು ಚೆಂದವಾಗ್ಯಾವ ನೋಡ್ರಿ. ನೋಡ್ರಿ ಬಿಸಿ ಬಿಸಿ ಬಿರಿಯಾನಿ. ನಮ್ಮ ಹುಡುಗ ಅಂತೂ ನೋಡ್ರಿ ಬಿರಿಯಾನಿ ಅಂದ್ರೆ ಸಾಕ ಹಿಂಗೆಲ್ಲ ಮಾಡ್ಕೊಂಡು ಕೂತು ಬಿಡ್ತಾನೆ ಬಂದು. ಇದು ನೋಡ್ರಿ ಸರಿ ಇಲ್ಲ ಭಯ ಈ ಕಡೆ ಸರಿ. ಇದು ನೋಡ್ರಿ ಪೀಸ್ ಎಷ್ಟು ಚಲೋ ಇದು ಕುದ್ದೈತ್ರಿ. ಮತ್ತು ನಾ ಮೆಣ್ಸಿನ್ಕಾಯಿ ತಿನ್ಬೇಕಂತ ಹೇಳಿ ಏನೋ 1-2-3 ಹಾಕ್ಕೊಂಡಿದ್ನಲ್ರಿ. ಅವು ಎಷ್ಟು ಚಲೋ ಬಂದ ನೋಡ್ರಿ, ತಿನ್ನಕ್ಕೆ ಟೇಸ್ಟ್ ಕೊಡ್ತಾವ್ರಿ ನೋಡ್ರಿ. ಇನ್ನು ಸ್ವಲ್ಪ ಬಿಸಿ ಬಿಸಿ ಇರ್ಬೇಕಾದ್ರೆ ತಿನ್ಬೇಕ್ರಿ ಇದನ್ನ, ಅಂದ್ರೆ ಟೇಸ್ಟ್ ಆಕೈತ್ರಿ. ಹೆಂಗಾಗೈತಿ
ಸೂಪರ್ ಆಗೈತ್ರಿ. ನಿಮ್ಮ ಅಪ್ಪ ಬರ್ಲಿ, ನಮ್ಮ ಮನೆಯವರು ಬಂದ್ರಿ. ಈ ಬಿರಿಯಾನಿ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು, ನಮಸ್ಕಾರ.